ರಾಜಧಾನಿ ಬೆಂಗಳೂರಿನಲ್ಲಿ ಗುಂಡಿ ಗಂಡಾಂತರ ಮುಂದುವರಿತಾ ಇದೆ. ಬಿಜೆಪಿ ನಾಯಕರಿಂದ ವಿಶೇಷ ಗುಂಡಿ ಅಭಿಯಾನವನ್ನು ಮಾಡಲಾಗ್ತಾ ಇದೆ. ರಸ್ತೆ ಗುಂಡಿಗಳಲ್ಲಿ ರಂಗೋಲಿ ಬಿಟ್ಟು ಆಕ್ರೋಶ ವ್ಯಕ್ತಪಡಿಸಲಾಗ್ತಿದೆ. ಇದು ಬ್ರ್ಯಾಂಡ್ ಬೆಂಗಳೂರು ಅಂತ ಪ್ರತಿಭಟನೆ ನಡೀತಾ ಇದೆ. ವಿಜಯನಗರ ನಾಗರಬಾವಿ ಮುಖ್ಯ ರಸ್ತೆಯಲ್ಲಿ ಅಭಿಯಾನ ನಡೀತಾ ಇದೆ. ವಿಪಕ್ಷ ನಾಯಕ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇರೋದು. ಗುಂಡಿ ಕಸ ಇರುವಂತಹ ಸ್ಥಳಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದೆ. ನೋಡಿ, ಬ್ರ್ಯಾಂಡ್ ಬೆಂಗಳೂರು ಅಂತ ಗುಂಡಿ ಅಭಿಯಾನವನ್ನು ನಡೆಸ್ತಾ ಇದ್ದಾರೆ. रमेश अಣ್ಣ थोड़ा पीछे ಒಳ್ಳೆ ವಿಡಿಯೋ ಸಿಗ್ತದೆ ಹಿಂದಕ್ಕೆ ಹೋದ್ರಪ್ಪ ರಮೇಶ್ ಅಣ್ಣ ಹಿಂದೆ ಬರೋಣ ತಳ್ತವ್ ರಮೇಶ್ ಅಣ್ಣ ತಳ್ತವ್ರೆ ಗುಂಡಿ ತುಂಬತಾ ಇಲ್ಲ, ನೀವು ಬರೀ ಇದೇ ಆಗ್ತಾ ಇದ್ರಿ. ಸ್ಪ್ರೇ ಮಾಡ್ತಾರೆ ಬರೇ. ಇಲ್ಲ ಕಣ, ನಾನು ಚೆಲ್ಲಿಗಂತ ತಳ್ಬಿಟ್ರು ಕಣ, ನಾನು ಈ ಸೈಡ್ ಬಂದೆ. ಮೇಡಮ್ ಮೊಬೈಲ್ ಹಿಂದೆ ಬರ್ರಿ ಮೇಡಮ್. ಈ ಗುಂಡಿ ಬಿದ್ದ ಸರ್ಕಾರ, ಗುಂಡಿಗಳ ಸರ್ಕಾರ ಒಂದು ರೀತಿ ಕರ್ನಾಟಕದ ಜನತೆಗೆ, ಬೆಂಗಳೂರು ಜನತೆಗೆ ಒಂದು ರೀತಿ ಶಾಪ ಆಗಿದೆ. ಇವ್ರ ಹತ್ರ ಹಣ ಇಲ್ಲ, ಗುಂಡಿ ಮುಚ್ಚಕ್ಕೂ ಹಣ ಇಲ್ಲ. ಕೇಳಿದ್ರೆ ಬಿಜೆಪಿ ಹಿಂದೆ ಸರ್ಕಾರ ಇದ್ದಾಗ ಅವರೇನು ಮಾಡಿದ್ರು ಅಂತ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಒಂದು ಹೆಜ್ಜೆ ಮುಂದೆ ಹೋಗಿ ಬಿಜೆಪಿಯವರು ಸರ್ಕಾರ ಇದ್ದಾಗ, ಹಿಂದೆ 4 ವರ್ಷ ಸರ್ಕಾರ ಇದ್ದಾಗ ಏನು ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ನಾವು ಅದಕ್ಕೂ ಒಂದು ಶ್ವೇತಪತ್ರ ಬಿಡುಗಡೆಯನ್ನು ಮಾಡ್ತೀವಿ. ನಾವು ಬೆಂಗಳೂರಿಗೆ ಬಿಜೆಪಿ ಕೊಡುಗೆ ಏನು, ಕಾಂಗ್ರೆಸ್ಸಿನ ಕೊಡುಗೆ ಏನು ಅನ್ನೋದ್ರ ಬಗ್ಗೆನೂ ನಾನು ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಶ್ವೇತಪತ್ರವನ್ನು ಬಿಡುಗಡೆ ಮಾಡ್ತೀನಿ. ಇವತ್ತು ನಾವು 2ನೇ ಹಂತದಲ್ಲಿ ಬೆಂಗಳೂರಲ್ಲಿ ಪ್ರತಿಭಟನೆಯನ್ನು ಶುರು ಮಾಡಿದಿರಿ. ಮುಖ್ಯಮಂತ್ರಿಗಳು ಕೇಳಿದ್ರು, 1 ವಾರ ಗಡುವು ಕೊಡಿ, 1 ವಾರ ಗಡುವು ಆದಮೇಲೆ ನಾನು ಎಲ್ಲ ಗುಂಡಿಗಳನ್ನು ಮುಚ್ಚುತ್ತೀನಿ ಅಂತ ಹೇಳಿದ್ರು. ಈಗ 1 ವಾರ ಗಡುವು ಆದಮೇಲೆ ಹೋಗಿ ಡಿ ಕೆ ಶಿವಕುಮಾರ್ ಕೇಳಿ ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ನ್ಯಾಯ? ಒಬ್ಬ ಮುಖ್ಯಮಂತ್ರಿ, ರಾಜ್ಯದ ಮುಖ್ಯಮಂತ್ರಿ, ಅವರಿಗೆ ಇಡೀ ರಾಜ್ಯದ ಎಲ್ಲ ಮಂತ್ರಿಗಳ ಮೇಲೇನೂ ಕಂಟ್ರೋಲ್ ಇರಬೇಕು. ಅದು ಬಿಟ್ಟು ಇವತ್ತು ರಾಜ್ಯದ ಮುಖ್ಯಮಂತ್ರಿ ನನಗೇನು ಗೊತ್ತಿಲ್ಲ ಬೆಂಗಳೂರು ಗುಂಡಿಗಳ ಬಗ್ಗೆ, ಡಿ ಕೆ ಶಿವಕುಮಾರ್ ಕೇಳಿ ಅಂತ ಹೇಳಿದ್ರೆ, ಇದು ಈ ಸರ್ಕಾರ ನಾಲಾಯಕ ಸರ್ಕಾರ, ಜವಾಬ್ದಾರಿ ಇಲ್ಲದೆ ಮಾತಾಡ್ತಾ ಇದ್ದಾರೆ. ಈ ಜವಾಬ್ದಾರಿ ಇಲ್ಲದೆ ಮಾತಾಡಿರೋಂಥ ಸರ್ಕಾರ ನಿಜಕ್ಕೂ ಜನರ ಪಾಲಿಗೆ ಒಂದು ರೀತಿ ಸತ್ತೋಗಿದೆ. ಈ ಗುಂಡಿ ಬಿದ್ದ ಸರ್ಕಾರ, ಗುಂಡಿಗಳ ಸರ್ಕಾರ ಒಂದು ರೀತಿ ಕರ್ನಾಟಕದ ಜನತೆಗೆ, ಬೆಂಗಳೂರು ಜನತೆಗೆ ಒಂದು ರೀತಿ ಶಾಪ ಆಗಿದೆ. ಇವ್ರ ಹತ್ರ ಹಣ ಇಲ್ಲ. ಕಾಲದಲ್ಲಿ ರಸ್ತೆಗಳ ಗುಂಡಿಯನ್ನು ಮುಚ್ಚಲಿಕ್ಕೆ ವಿಫಲರಾಗಿದ್ದಾರೆ. ಕಸವನ್ನು ವಿಲೇವಾರಿ ಮಾಡೋದಲ್ಲೇ ನಗರವನ್ನು ಅಚ್ಚುಕಟ್ಟಾಗಿ ಕ್ಲೀನಾಗಿ ಇಟ್ಕೊಳ್ಳೋಕ್ಕೇ ವಿಫಲರಾಗಿದ್ದಾರೆ. ಇನ್ನು ಬೇರೆ ದೊಡ್ಡ ದೊಡ್ಡ ವಿಷಯಗಳು ಬಿಡಿ, ಚಿಕ್ಕ ಕೆಲಸಗಳನ್ನು, ಸಾಧಾರಣ ಕೆಲಸಗಳನ್ನೇ ಮಾಡೋಕ್ಕೆ ವಿಫಲರಾಗಿದ್ದಾರೆ. ಹಣ ಮಾತ್ರ ಸುಲಿಗೆ ಮಾಡ್ತಿದ್ದಾರೆ. ಪ್ರಾಪರ್ಟಿ ಟ್ಯಾಕ್ಸ್ ಸುಲಿಗೆ ಮಾಡ್ತಿದ್ದಾರೆ, ಕರೆಂಟಿನ ಬಿಲ್ಲಲ್ಲಿ ಸುಲಿಗೆಯನ್ನು ಮಾಡ್ತಿದ್ದಾರೆ, BWSB ಬಿಲ್ಲಲ್ಲಿ ಸುಲಿಗೆ ಮಾಡ್ತಿದ್ದಾರೆ, ಖಾತೆಗಳಲ್ಲಿ ಸುಲಿಗೆಯನ್ನು ಮಾಡ್ತಿದ್ದಾರೆ, OCCCಗಳಲ್ಲಿ ಸುಲಿಗೆಯನ್ನು ಮಾಡ್ತಿದ್ದಾರೆ. ಇವತ್ತು ಕರೆಂಟು ನೀರನ್ನು ಕೊಡದೇನೆ ಜನರನ್ನ ಕಷ್ಟಕ್ಕೆ ಸಿಲುಕಿಸಿದ್ದಾರೆ. ಒಟ್ಟಾರೆ ಜನರನ್ನ ಕತ್ತಿಸಿಕಿ ಸಾಯಿಸ್ತಾ ಇದ್ದಾರೆ ಅಂತ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಪಡ್ಕೊಂಡು ಬೆಂಗಳೂರು ನಗರವನ್ನು ದುಬಾರಿ ನಗರವನ್ನಾಗಿ ಮಾಡಿ ಇವತ್ತು ನಗರವನ್ನು ನಿರ್ವಹಣೆ ಮಾಡೋದ್ರಲ್ಲಿ ದುಬಾರಿ ನಗರ ಮಾಡಿದ್ದಾರೆ. ನಿರ್ವಹಣೆಯಲ್ಲಿ ವಿಫಲವಾಗಿದೆ. ಬರೀ ಗುಂಡಿಗಳನ್ನೇ ಕಾಣುವಂಥದ್ದಾಗಿದೆ. ಜನ ಬಿದ್ದು ಬಿದ್ದು ಸಾಯ್ತಾ ಇದ್ದಾರೆ, ಕೈಕಾಲು ಮುರಿದೋಗ್ತಿದೆ. ಸೊ ಇಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ಬೆಂಗಳೂರನ್ನು ನಿರ್ವಹಣೆ ಮಾಡಿಕೊಂಡು ತಮ್ಮ ಸಾಧನೆಗಳಿಗೆ ತಾವೇ ಬೆಂತಡ್ಕೋತಾ ಇದ್ದಾರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು. ಈ ಕಾಂಗ್ರೆಸ್ ಸರ್ಕಾರ
ಸಂಪೂರ್ಣವಾಗಿ ವಿಫಲವಾಗಿರೋದೇ ಅವ್ರ ಸಾಧನೆ ಆಗಿದೆ. ಗುಂಡಿ ನಗರವನ್ನು ಮಾಡಿರೋದೇ ಸಾಧನೆ ಆಗಿದೆ, ಕಸದ ನಗರವನ್ನಾಗಿ ಮಾಡಿರೋದೇ ಸಾಧನೆ ಆಗಿದೆ, ಕೊಲೆ ಸುಲಿಗೆಯನ್ನು ಆಗ್ತಿರೋದೇನೆ ಇವರು.